ಎಷ್ಟೋ ಜನಗಳಿಗೆ ಒಂದು ಡೌಟ್ ಇರುತ್ತೆ, ನನ್ನ ಸಂಗಾತಿ ನನ್ನ ಪಾರ್ಟ್ನರ್ ನನಗೆ ವ್ಯಾಲ್ಯೂ ಕೊಡ್ತಾ ಇದ್ದಾರಾ ಅಥವಾ ಇಲ್ಲ ಅಂತ ಹೇಳಿ. ಸೊ ನಿಮ್ಗಿನ್ನೂ ಕ್ಲಾರಿಟಿ ಸಿಗ್ತಾ ಇಲ್ಲ, ಗೊತ್ತಾಗ್ತಿಲ್ಲ ಅವ್ರು ವ್ಯಾಲ್ಯೂ ಕೊಡ್ತಾ ಇದ್ದಾರೆ ಇಲ್ಲೋ ಅಂತ ಕನ್ಫ್ಯೂಷನ್ಸ್ ಇದ್ರೆ, ಇವತ್ತಿನ ವಿಡಿಯೋದಲ್ಲಿ ನಿಮಗೆ ನಿಮ್ಮ ಸಂಗಾತಿ ನಿಮಗೆ ವ್ಯಾಲ್ಯೂಸ್ ಕೊಡ್ತಾ ಇದ್ರೆ ಈ 3 ಲಕ್ಷಣಗಳು 100% ಇರುತ್ತೆ. ಅದನ್ನು ಚೆಕ್ ಮಾಡ್ಕೊಳ್ಳಿ, ವಿಡಿಯೋ ಕೊನೆ ತನಕ ನೋಡಿ, 3 ಲಕ್ಷಣಗಳನ್ನು ತಿಳ್ಕೊಂಡು ನೀವು ಕನ್ಫರ್ಮ್ ಮಾಡ್ಕೋಬಹುದು. ಓಕೆ. ಅಂಡ್ ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಆದಷ್ಟು ಬೇಗ 50K ಆಗಲಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಕೌನ್ಸಿಲಿಂಗ್ ಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಒಂದನೇ ಪಾಯಿಂಟ್ ನೋಡ್ತಾ ಹೋಗೋಣ. ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ನಿಮ್ಮ ಮಾತಿಗೆ ಮೊದಲನೇದಾಗಿ ಗೌರವ ಸಿಗ್ತಿದ್ದೀನಾ ಸಿಗಲ್ವಾ, ಇದನ್ನ ಫಸ್ಟ್ ಕಂಡುಹಿಡ್ಕೊಳ್ಳಿ ನೀವು. ಹಂಗಿದ್ಮೇಲೆ ಗೌರವ ಸಿಗ್ತಾ ಇರೋದು ಅಥವಾ ಸಿಗದೆ ಇರೋದು ಅಥವಾ ಸಿಗೋದು ಯಾವ ತರ ಅಂತ ಹೇಳಿದ್ರೆ, ಒಂದೊಂದೇ ಇಲ್ಲಿ ನೋಟ್ ಮಾಡಿದ್ದೀನಿ. ನಿಮ್ಮ ಅಭಿಪ್ರಾಯ, ನೀವೇನು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇರ್ತೀರಿ, ಆ ಅಭಿಪ್ರಾಯಕ್ಕೆ ಅವ್ರು ಯಾವ ತರ ರೆಸ್ಪಾನ್ಸ್ ಮಾಡ್ತಿದ್ದಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೆಕ್ಸ್ಟ್ ಬಂದು ಫೀಲಿಂಗ್ಸು, ಅದಾದ್ಮೇಲೆ ಡಿಸಿಷನು. ಇವುಗಳನ್ನ ಲೈಟ್ ಆಗಿ ತಗೊಳ್ಳಲ್ಲ, ಆಕ್ಚುಲಿ ತುಂಬಾ ಸೀರಿಯಸ್ ಆಗಿ ತಗೋತಾರೆ. ಅಂದ್ರೆ ಕನ್ವರ್ಸೇಷನ್ ಮಾಡಕ್ ಶುರು ಮಾಡ್ತಾರೆ. ನೀವೇನಾದ್ರು ಡಿಸಿಷನ್ ತಗೊಳ್ತಾ ಇದ್ರೆ ಅದ್ರೊಟ್ಟಿಗೆ ಅವ್ರು ನಿಲ್ತಾರೆ. ಅಂಡ್ ಅಭಿಪ್ರಾಯ ಸಿಕ್ತು ಅಂತ, ಭಾವನೆಗಳಿತ್ತು ಅಂತ ಹೇಳಿದ್ರೆ ಅದನ್ನ ಲೈಟ್ ಆಗಿ ತಗೊಳ್ಳಲ್ಲ, ಸೀರಿಯಸ್ ಆಗಿರ್ತಾರೆ. ಅಭಿಪ್ರಾಯ ಇದ್ದಾಗಲೂ ಸೀರಿಯಸ್ ಆಗಿರ್ತಾರೆ. ಅಂಡ್ ಸಪೋಸ್ ಲೈಟ್ ಆಗಿ ತಗೊಂಡ್ರು ಕೂಡ ಡಿಸ್ಅಗ್ರಿ ಮಾಡಲ್ಲ, ಇನ್ಸಲ್ಟ್ ಮಾಡಲ್ಲ, ನಿಮ್ಮನ್ನು ಅಸಹ್ಯ ಮಾಡಲ್ಲ. ಎಷ್ಟೋ ರಿಲೇಶನ್ಶಿಪ್ ಅಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಫೀಲಿಂಗ್ಸ್ ಅನ್ನ ಕೇಳಲ್ಲ, ಡಿಸಿಷನ್ಗೂ ಲೈಕ್ ಮಾಡಲ್ಲ, ಅಂಡ್ ಅಭಿಪ್ರಾಯಗಳನ್ನಂತೂ ಕೇರೆ ಮಾಡಲ್ಲ. ಈ ಥರದಿದ್ದಾಗ 100% ನಿಮಗೆ ಅಲ್ಲಿ ವ್ಯಾಲ್ಯೂಸ್ ಕೊಡ್ತಿಲ್ಲ ಅಂತ ಅರ್ಥ. ಬಟ್ ನಿಮ್ಮ ಅಭಿಪ್ರಾಯಗಳಿಗೆ ಎಲ್ಲೋ ಒಂದ್ ಕಡೆಗೆ ಸೀರಿಯಸ್ ಆಗಿ ರೆಸ್ಪಾನ್ಸ್ ಮಾಡ್ತಿದ್ದಾರೆ, ಫೀಲಿಂಗ್ಸಿಗೆ ರೆಸ್ಪಾನ್ಸ್ ಮಾಡ್ತಿದ್ದಾರೆ, ನಿಮ್ಮ ಲೈಕ್ ಏನಂತ ಡಿಸಿಷನ್ಗಳಿಗೆ ಅವ್ರು ಬದ್ಧರಾಗಿದ್ದಾರೆ ಅಂತ ಹೇಳಿದ್ರೆ ನಿಮಗೆ ವ್ಯಾಲ್ಯೂಸ್ ಕೊಡ್ತಿದ್ದಾರೆ ಅಂತ ಅರ್ಥ. ಇದು ಮೊದಲನೇ ಲಕ್ಷಣ. ಓಕೆ. ಸೆಕೆಂಡ್ ಏನು ಅಂತ ಹೇಳಿದ್ರೆ, ಟೈಮ್ ಅಂಡ್ ಪ್ರಯಾರಿಟಿ ಕೊಡ್ತಾರೆ. ನೋಡಿ, ಬ್ಯುಸಿ ಇದ್ರೂ ಕೂಡ ಫ್ರೀ ಮಾಡ್ಕೊಳ್ತಾರೆ ನಿಮ್ಗೋಸ್ಕರ. ಅಟ್ಲೀಸ್ಟ್ ಒಂದು ½ hour ಟೈಮ್ ಕೊಡ್ತಾರೆ, ಅಟ್ಲೀಸ್ಟ್ 1 hour ಟೈಮ್ ಫ್ರೀ ಮಾಡ್ಕೊಳ್ತಾರೆ. ಅವ್ರಿಗೆ ಗೊತ್ತು, ನಿಮಗೂ ಗೊತ್ತು, ಅವ್ರಿಗೂ ಗೊತ್ತು ತುಂಬಾ ಬಿಜಿ ಅಂತೇಳಿ. ಬಟ್ ನೀವು ಬೇಕಲ್ಲ ಅವ್ರಿಗೂ, ನಿಮ್ಮೊಟ್ಟಿಗೆ ಸಮಯ ಕಳಿಬೇಕಲ್ಲ. ಆ್ಯಂಡ್ ಬೇಕು ಅಂತ ಅವ್ರ ಲೈಫಲ್ಲಿ ನಿಮ್ಮನ್ನ ಅವರು ಇರಿಸ್ಕೊಂಡಿದ್ದಕ್ಕೆ ನಿಮ್ಗೆ ಸಮಯ ಕೊಟ್ಟೆ ಕೊಡ್ತಾರೆ. ಸಮಯ ಮತ್ತೆ ಪ್ರಿಯಾರಿಟಿ ಎರಡೂ ಇಂಪಾರ್ಟೆಂಟ್. ಪ್ರಿಯಾರಿಟಿ ಅಂತ ಹೇಳಿದ್ರೆ ಇಂಪಾರ್ಟೆನ್ಸ್ ಕೊಡುವಂಥದ್ದು, ಸಮಯ ಕೊಟ್ಟು ಇಂಪಾರ್ಟೆನ್ಸ್ ಕೊಡುವಂಥ ಬುದ್ಧಿ ಇರುತ್ತಲ್ಲ. ಸೊ ಇದು ಇತ್ತು ಅಂತ ಹೇಳಿದ್ರೆ ಆವಾಗಲೂ ಥಿಂಕ್ ಮಾಡಿ ಅಂಡ್ ನೀವು ಜಡ್ಜ್ ಮಾಡ್ಕೋಬಹುದು. 101% ಒಂದು ಸಮಯ ಕೊಡ್ತಾರೆ ಅಂಡ್ ಪ್ರಿಯಾರಿಟಿನೂ ಕೊಡ್ತಾರೆ ಅಂತ ಹೇಳಿದ್ರೆ ನಿಮಗೆ ವ್ಯಾಲ್ಯೂಸ್ ಇದೆ. ವ್ಯಾಲ್ಯೂ ಇದ್ದಿದ್ದಕ್ಕೇನೆ ಸಮಯ ಕೊಡ್ತಾ ಇರೋದಿಲ್ಲ, ಸಮಯ ಕೊಡ್ತಿರ್ಲಿಲ್ಲ 101%. ಓಕೆ. ಇದರಿಂದ ನೀವು ಕನ್ಫರ್ಮ್ ಮಾಡ್ಕೋಬಹುದು. ಎಷ್ಟೋ ರಿಲೇಶನ್ಶಿಪ್ಗಳಲ್ಲಿ ಸಮಯ ಕೊಡಲ್ಲ, ಅಂಡ್ ಕೆಲವು ರಿಲೇಶನ್ಶಿಪ್ಗಳಲ್ಲಿ ಸಮಯ ಕೊಡ್ತಾ 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 ಅರ್ಧಕ್ಕೆ ಸ್ಟಾಪ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಲ್ಲಿಂದ ಆ ಕಡೆ ಅವರು ಲೈಕ್ ಪ್ರಿಯಾರಿಟಿ ಕೊಡ್ತಾ ಇಲ್ಲ, ನಿಮ್ಗೆ ವ್ಯಾಲ್ಯೂಸ್ ಕೊಡ್ತಾ ಇಲ್ಲ ಅಂತ ಅರ್ಥ. ಇಲ್ಲಿ ತನಕ ಕೊಡ್ತಾರೆ, ಅಲ್ಲಿ ತನಕ ಓಕೆ. ಓಕೆ. ಇದು ಸೆಕೆಂಡ್ ಪಾಯಿಂಟ್. ಥರ್ಡ್ ಪಾಯಿಂಟ್ ಏನಂತ ಹೇಳಿದ್ರೆ, ನಿಮ್ಮ ಗ್ರೋತ್ಗೆ, ಸ್ಪೆಷಲಿ ನಿಮ್ಮ ಗ್ರೋತ್ಗೆ ಏನು ಮಾಡ್ತಾರೆ, ಸಪೋರ್ಟಿವ್ ಆಗಿ ನಿಲ್ತಾರೆ. ಎಕ್ಸಾಂಪಲ್ ಹೇಳ್ತೀನಿ, ಡ್ರೀಮ್ಸ್, ಕೆರಿಯರ್ ಅಂಡ್ ಕಾನ್ಫಿಡೆನ್ಸ್, ಇವೆಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ. ನಿಮ್ಗೆ ಏನು ಡ್ರೀಮ್ಸ್ ಇದೆ, ಅದಕ್ಕೆ ಹೆಂಗೆ ಸಕ್ಸಸ್ ಆಗಬೇಕು, ನಿಮ್ಮ ಡ್ರೀಮಿಗೆ ಅವರು ಬ್ಲೂ ಪ್ರಿಂಟ್ ಹಾಕ್ತಾರೆ. ಹಿಂಗೆ ಮಾಡು, ಆ ಥರದಿರು, ಇನ್ನೂ ಸ್ವಲ್ಪ ಬಿಸಿ ಆಗು, ಕೆಲಸ ಮಾಡು, ಸಕ್ಸಸ್ ಆಗೋ ಜೊತೆ ನಾನು ಇರ್ತೀನಿ, ನಿನ್ನ ಬೆನ್ನಿಂದ ನಾನು ಇರ್ತೀನಿ, ಎಲೆ ಮೇಲೆ ಕೈಯಾಗಿ ಇರ್ತೀನಿ ಜೊತೆನಲ್ಲಿ. ಈ ಥರದ್ದೆಲ್ಲ ಮಾತಾಡ್ತಾರಲ್ಲ, ದೇ ಆರ್ ದ ಬೆಸ್ಟ್ ಪರ್ಸನ್ಸ್ ಹೂ ಗಿವ್ಸ್ ವ್ಯಾಲ್ಯೂ ಮೋರಸ್. ಅಂದರೆ ನನ್ಗೆ ಯಾರು ಜಾಸ್ತಿ ವ್ಯಾಲ್ಯೂಸ್ನ ಕೊಡ್ತಾರಲ್ಲ ಅವರೇ ಈ ಸಿಂಪ್ಟಮ್ಸ್ ಇರುವಂಥದ್ದು. ಆ್ಯಂಡ್ ಕೆರಿಯರ್, ನಿನ್ನ ಕೆರಿಯರ್ ಚೆನ್ನಾಗಿರಬೇಕು, ನೀನು ಸಕ್ಸಸ್ ಆಗಬೇಕು, ನಿನ್ನ ಲೈಫಲ್ಲಿ ನೀನು ಚೆನ್ನಾಗಿರ್ಬೇಕಂತ ವಿಶ್ ಮಾಡ್ತಾರೆ, ತೊಂದರೆ ಕೊಡೋಕೆ ಇಷ್ಟಪಡಲ್ಲ. ಯಾವತ್ತೂ ಸದಾ ಪ್ರಾಬ್ಲಮ್ ಹೊಟ್ಟಿಗೆ ಬೀಳ್ತಾರಲ್ಲ, ಆ್ಯಕ್ಚುಲಿ ಈ ಸಿಂಪ್ಟಮ್ಸಿಂದ ಗೊತ್ತಾಗುತ್ತೆ ಅವ್ರು ನಿಮಗೆ ವ್ಯಾಲ್ಯೂ ಕೊಡ್ತಿದ್ದಾರೆ ಅಂತ, ನೀವು ತುಂಬ ಪ್ರಿಯಾರಿಟಿ ಇದ್ದೀರಾ ಅಂತ ಅವ್ರ ಲೈಫಲ್ಲಿ. ಅಟ್ಲೀಸ್ಟ್ ಇವು ಲಾಸ್ಟ್ ಲೈನ್ ಹೇಳ್ತೀನಿ ನೋಡಿ, ಜೆಲಸ್ ಫೀಲ್ ಅಂತೂ ಮಾಡಲ್ಲ. ಕೆಟ್ಟ ಬುದ್ಧಿ ಅಂತ ಹೇಳ್ತೀವಿ, ಹೊಟ್ಟೆಗೀಚ್ ಪಡೋ ಬುದ್ಧಿ ಅದಿರಲ್ಲ. ಆಕ್ಚುಲಿ ಪ್ರೌಡ್ ಫೀಲ್ ಮಾಡ್ತಾರೆ. ನೀವು ಗೆದ್ರೆ, ನೀವು ಸಕ್ಸಸ್ ಆದ್ರೆ, ನೀವು ಖುಷಿಯಿಂದ ಇದ್ರೆ, ನೀವು ದೊಡ್ಡ ಮಟ್ಟಕ್ಕೆ ಬೆಳೆದ್ರೆ ಅವ್ರಿಗೆ ದೊಡ್ಡ ಖುಷಿ. ಆಕ್ಚುಲಿ ಇದಿಷ್ಟು ಸಿಂಪ್ಟಮ್ಸ್ ಸೈನ್ಸ್ ಇತ್ತು ಅಂತ ಹೇಳಿದ್ರೆ ಡೆಫಿನೆಟ್ಲಿ ನಿಮಗೆ ವ್ಯಾಲ್ಯೂ ಸಿಗ್ತಾ ಇದೆ ಅಂತ ಅರ್ಥ. ನಿಮ್ಗೆ ವಿಡಿಯೋ ನೋಡಿದ್ಮೇಲೆ ಕ್ಲಾರಿಟಿ ಸಿಕ್ಕರೆ ಕಮೆಂಟ್ ಸೆಕ್ಷನ್ಗೆ ಹೋಗ್ಬಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಅಂಡ್ ಹೈ ಪಾಯಿಂಟೆಡ್ ಪಾಯಿಂಟ್ಗಳನ್ನು ಕೊಡಿ, ಎಲ್ರಿಗೂ ಶೇರ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.